ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಬರ್ತಾ ಇದೆ. ಬಟ್ ಬಿಜೆಪಿಯಲ್ಲಿ ತಯಾರಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಕಾರಣ, ಈ ಬಾರಿ ಬಿಜೆಪಿಯ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದರ ನಡುವೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯ ರಣತಂತ್ರ ಏನು? ಯಾರಿಗೆ ಟಿಕೆಟ್ ಕೊಡುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೀಕ್ಷಕರೇ, ದಾವಣಗೆರೆ ಸೌತ್ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಕಾಂಗ್ರೆಸ್ನ ಭದ್ರ ಕೋಟೆ ಕೂಡ ಹೌದು. ಮುಖ್ಯವಾಗಿ ಅಲ್ಪಸಂಖ್ಯಾತರು, ಅದರಲ್ಲೂ ಕೂಡ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಹೆಚ್ಚು ಕಡಿಮೆ 60,000 ಮುಸ್ಲಿಂ ಮತಗಳಿವೆ. ಅಹಿಂದ ಸಮುದಾಯ ಮತ್ತು ಅಹಿಂದ ಮತಗಳೇ ಈ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅಹಿಂದ ಮತಗಳು ಕ್ರೋಢೀಕರಣ ಆಗಿ ಒಟ್ಟಾಗಿ ಒಂದು ಪಕ್ಷಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಮತವನ್ನ ಚಲಾವಣೆ ಮಾಡಿದ್ದೇ ಆದ್ರೆ ಆತನ ಗೆಲುವು 100ಕ್ಕೆ 100 ಸ್ಪಷ್ಟವಾಗುತ್ತೆ. ಆದರೂ ಕೂಡ ಈ ಕ್ಷೇತ್ರದಲ್ಲಿ ಲಿಂಗಾಯತರ ಪ್ರಾಬಲ್ಯವು ಕೂಡ ಹೆಚ್ಚಾಗಿದೆ. ಇದೇ ಕಾರಣಕ್ಕಾಗಿ ಪ್ರತಿ ಬಾರಿ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ದಾವಣಗೆರೆ ಅಂತ ಹೇಳಿದ್ರೆ 2 ಕುಟುಂಬಗಳ ಹೆಸರು ಕೇಳಿ ಬರುತ್ತೆ. ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರ ಹೆಸರು, ಅದೇ ಸಂದರ್ಭದಲ್ಲಿ ಬಿಜೆಪಿಯಿಂದ ಸಿದ್ದೇಶ್ವರ್ ಅವರ ಫ್ಯಾಮಿಲಿ. ಈಗ ಕಾಲ ಬದಲಾಗ್ತಾ ಇದೆ, ಜನರೇಷನ್ ಕೂಡ ಬದಲಾಗ್ತಾ ಇದೆ. ಕುಟುಂಬ ರಾಜಕಾರಣದ ವಿರುದ್ಧ ಯುವಕರಲ್ಲಿ ಕೋಪ, ಅಸಹನೆ ಎಲ್ಲವೂ ಕೂಡ ಇದೆ. ಇದರ ನಡುವೆ ಬೈ ಎಲೆಕ್ಷನ್ ಕೂಡ ಬಂದಿದೆ. ಶಾಮನೂರು ಶಿವಶಂಕರಪ್ಪನವರು 2008ರಿಂದ ಇಲ್ಲಿಯವರೆಗೂ ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಅವರ ಮರಣದ ಕಾರಣಕ್ಕಾಗಿ ಈಗ ಬೈ ಎಲೆಕ್ಷನ್ ಬಂದಿದೆ. ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಬಿಜೆಪಿಯ ಟಿಕೆಟ್ ಯಾರಿಗೆ? ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ವಾ? ಇದರ ಜೊತೆಗೆ ಬಿಜೆಪಿಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇಲ್ಲಿ ಟಿಕೆಟ್ಗಾಗಿ ಒಂದಿಷ್ಟು ಬಣವಡಿದಾಟ ಜೋರಾಗ್ತಾ ಇದೆ. ದಾವಣಗೆರೆ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಒಂದು ಕಡೆ ಸಿದ್ದೇಶ್ವರ್ ಅವರ ವಿರುದ್ಧ MP ರೇಣುಕಾಚಾರ್ಯ ಅವರು ಪದೇ ಪದೇ ಬುಸುಗುಡುತ್ತಾ ಇದ್ದಾರೆ. 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ MP ರೇಣುಕಾಚಾರ್ಯ ಅವರನ್ನ ಸೋಲಿಸಲಿಕ್ಕೆ ಸಿದ್ದೇಶ್ವರ್ ಅವರು ಕೆಲಸ ಮಾಡಿದ್ರಂತೆ. ಈ ಕಾರಣಕ್ಕಾಗಿ MP ರೇಣುಕಾಚಾರ್ಯ ಅವರಿಗೆ ಸಿದ್ದೇಶ್ವರ್ ಮೇಲೆ ಕೋಪ ಇತ್ತು. ಸೊ ಆ ಕೋಪವನ್ನ 2024 ಲೋಕಸಭಾ ಚುನಾವಣೆಯಲ್ಲಿ ತೀರಿಸಿಕೊಂಡ್ರಂತೆ. ಸೊ ಅವರಿಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಈಗ ಬೈ ಎಲೆಕ್ಷನ್ ಬಂದಿದೆ. ಈ ಅಸಮಾಧಾನವನ್ನ ಪಕ್ಕಕ್ಕಿಟ್ಟು ಇವರು ಕೆಲಸ ಮಾಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಈ ಅಸಮಾಧಾನದ ನಡುವೆ ಆಕಾಂಕ್ಷಿಗಳು ಯಾರಿದ್ದಾರೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿರುವಂತಹ ಆಕಾಂಕ್ಷಿಗಳು ಯಾರ್ಯಾರು ಅಂತ ಹೇಳಿದ್ರೆ ಯಶವಂತ್ ಕುಮಾರ್ ಜಾಧವ್, ಈತನ ವಯಸ್ಸು 58 ವರ್ಷ. GM ಸಿದ್ದೇಶ್ವರ್ ಅವರ ಕ್ಯಾಂಪ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ. 2008ರಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸ್ಪರ್ಧಿಸಿ ಸೋತಂತಹ ವ್ಯಕ್ತಿ ಕೂಡ ಹೌದು. ಅಂದ್ರೆ ಬಿಜೆಪಿಗೆ ದಾವಣಗೆರೆ ಸೌತ್ ಅಂತ ಬಂದಂತಹ ಸಂದರ್ಭದಲ್ಲಿ ಫಿಕ್ಸ್ಡ್ ವೋಟರ್ಸ್ ಇದ್ದಾರೆ. ಲಿಂಗಾಯತ ಸಮುದಾಯ, ಬ್ರಾಹ್ಮಣ ಸಮುದಾಯ, ಮರಾಠ ಸಮುದಾಯ, ಹೀಗೆ ಫಿಕ್ಸ್ಡ್ ವೋಟರ್ಸ್ ಇದ್ದಾರೆ. ಆ ವೋಟರ್ಸ್ ಎಲ್ಲವೂ ಕೂಡ ಒಟ್ಟು ಕೂಡಿದ್ರೆ ಹೆಚ್ಚು ಕಡಿಮೆ 52,000 ವೋಟ್ ಬರುತ್ತೆ ಪ್ರತಿ ಎಲೆಕ್ಷನ್ ಅಲ್ಲಿ. 2008ರಿಂದ 2023 ರಾಜ್ಯ ವಿಧಾನಸಭಾ ಚುನಾವಣೆವರೆಗೂ ಕೂಡ ನೀವು ನೋಡಿದ್ರೆ ಬಿಜೆಪಿಯ ಗ್ರಾಫ್ ನೋಡಿದರೆ 50ರ ಮೇಲೆ ಇರುತ್ತೆ. ಅಂದ್ರೆ ಮಿನಿಮಮ್ 50,000 ಬಿಜೆಪಿ ಮತ ಇದೆ. ಆದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಆದರೂ ಕೂಡ ಈ ಬಾರಿ ಯಶವಂತ್ ಕುಮಾರ್ ಜಾಧವ್ ಅವರು ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಟವಲ್ ಹಾಕಿದ್ದಾರೆ ಟಿಕೆಟ್ಗಾಗಿ. ಇದಕ್ಕೆ GM ಸಿದ್ದೇಶ್ವರ್ ಅವರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, GM ಸಿದ್ದೇಶ್ವರ್ ಅವರು ಬಿಜೆಪಿಯಲ್ಲಿ ತಮ್ಮದೇ ಆದಂತಹ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ. ಕೇಂದ್ರದ ನಾಯಕರ ಜೊತೆಯೂ ಕೂಡ ನಿರಂತರವಾಗಿ ಸಂಪರ್ಕ ಇದ್ದಾರೆ, ಲಿಂಗಾಯತ ಸಮುದಾಯದ ನಾಯಕರು. ಸೊ GM ಸಿದ್ದೇಶ್ವರ್ ಅವರು ಜಾಧವ್ ಅವರಿಗೆ ಟಿಕೆಟ್ ಕೊಡಿಸ್ತಾರಾ? ಸದ್ಯದ ಕುತೂಹಲ ಇರುವಂಥದ್ದು. ಇದ್ರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ
ಅಜಯ್ ಕುಮಾರ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು, ಬಿಜೆಪಿಯಿಂದ ಸೋತ್ರು. ಅಜಯ್ ಕುಮಾರ್ ಕೂಡ ಸ್ಪರ್ಧೆ ಮಾಡಿ ಸೋತ್ರು. ಜೊತೆಗೆ ಇವರ ಕ್ಯಾಂಪ್ ಯಾವುದು, ಇವರ ಬಣ ಯಾವುದು ಅಂತ ಹೇಳಿದ್ರೆ MP ರೇಣುಕಾಚಾರ್ಯ ಅವರ ಬಣ ಇವ್ರದ್ದು. ಕಳೆದ ಬಾರಿ ಟಿಕೆಟ್ ಗಿಟ್ಟಿಸ್ಕೊಂಡಿದ್ರು, ಪೈಪೋಟಿಯನ್ನ ಕೊಟ್ಟಿದ್ರು, ಬಟ್ ಬಂದಿದ್ದು 52,000 ಓಟು. ಅಂದ್ರೆ ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಇರುವಂತಹ ಓಟ್ಗಳು ಬರ್ತಾ ಇದೆ, ಬಟ್ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಜಯ್ ಕುಮಾರ್ ಅವರು ಕೂಡ ಈ ಬಾರಿ ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಜಯ್ ಕುಮಾರ್ ಅವರು ಮೂಲತಃ ಯಾರು ಅಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಆಟೋ ಡ್ರೈವರ್ ಆದಂತಹ ವ್ಯಕ್ತಿ. ಪಕ್ಷ ನಿಷ್ಠೆ ಇದೆ. ಆಟೋ ಡ್ರೈವರ್ ಆಗಿದ್ದುಕೊಂಡು ಬಿಜೆಪಿಯಲ್ಲಿ ನಾನಾ ರೀತಿಯ ಕೆಲಸವನ್ನ ಮಾಡಿಕೊಂಡು, ಬ್ಯಾನರ್ ಕಟ್ಕೊಂಡು, ಪೋಸ್ಟರ್ ಅಂಟಿಸ್ಕೊಂಡು, ಟಿಕೆಟ್ ಗಿಟ್ಟಿಸ್ಕೊಂಡು ಸೋತಿದ್ದಾರೆ. ಮೊನ್ನೆ ಅಷ್ಟೇ ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ದಾವಣಗೆರೆಯಲ್ಲಿ ಸಂಭ್ರಮಿಸ್ತಾ ಇದ್ರು. ಅಂದ್ರೆ ಪಕ್ಷ ನಿಷ್ಠೆ ಇದೆ. ಒಬ್ಬ ಯಂಗ್ಸ್ಟರ್ ಇನ್ನು ಕೂಡ ಕೆಲಸ ಮಾಡಬಲ್ಲರು, ಅವರು ಕೂಡ ಈ ಬಾರಿ ಟ್ರೈ ಮಾಡ್ತಾ ಇದ್ದಾರೆ. ಟಿಕೆಟ್ಗಾಗಿ ಸಿಗುತ್ತಾ ಗೊತ್ತಿಲ್ಲ. ಇದರ ಜೊತೆಗೆ ಶ್ರೀನಿವಾಸ್ ಡಿ ಹೆಬ್ಬಾರ್ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಶ್ರೀನಿವಾಸ್ ಡಿ ಹೆಬ್ಬಾರ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇವರು ಯಾರು ಅಂತ ಹೇಳಿದ್ರೆ ರಾಜ್ಯ ಬಿಜೆಪಿ ST ಉಪಾಧ್ಯಕ್ಷರು, ST ಸಮುದಾಯದ ನಾಯಕರು. ದಾವಣಗೆರೆಯಲ್ಲಿ ST ಸಮುದಾಯವು ಕೂಡ ತನ್ನದೇ ಆದಂತಹ ಪ್ರಾಬಲ್ಯ ಹೊಂದಿದೆ. ಸೊ ನನಗೆ ಅವಕಾಶವನ್ನ ಕೊಡಿ, ನಾನು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಒಂದು ಚಾನ್ಸ್ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಶಿವನಗೌಡ ಪಾಟೀಲ್ ಒಬ್ರು ಕೂಡ ಬಂದಿದ್ದಾರೆ. ಅವರು ಕೂಡ ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿ, ಯಂಗ್ಸ್ಟರ್ ಆಗಿದ್ದಾರೆ. ಜೊತೆಗೆ ತುಂಬಾ ಭವಿಷ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ, ಬಿಜೆಪಿಯ ಭವಿಷ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ ಇವರು ಕೂಡ ಒಬ್ಬ ಭರವಸೆಯ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ 4 ಮಂದಿಯಲ್ಲಿ ಬಿಜೆಪಿಯ ಟಿಕೆಟ್ ಯಾರಿಗೆ ಅನ್ನೋದು ಸದ್ಯದ ಕುತೂಹಲ. ಇದರ ನಡುವೆ ಇನ್ನ 2 ಹೆಸರು ಕೇಳಿ ಬರ್ತಾ ಇದೆ. SS ಗಣೇಶ್ ಅವರು ಯಾರು ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರ ಪುತ್ರ. ಅವ್ರಿಗೆ ಏನಾದ್ರೂ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಇದೆಯಂತೆ. ಸೊ ಅವ್ರಿಗೆ ಟಿಕೆಟ್ ಹೋಗುತ್ತಾ ಗೊತ್ತಿಲ್ಲ. ಇಲ್ಲ ಮತ್ತೆ ಸಿದ್ದೇಶ್ವರ ಅವ್ರನ್ನೇ ಸ್ಪರ್ಧೆಗೆ ಇಳಿಸ್ತಾರಾ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ದಾವಣಗೆರೆ ಸೌತ್ ಬಿಜೆಪಿಗೆ ಒಂದು ಗೊಂದಲದ ವಾತಾವರಣ ಮತ್ತು ಗೊಂದಲ ಉಂಟಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ, ಯಾರಿಗೆ ಟಿಕೆಟ್ ಸಿಗುತ್ತೆ, ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.